ದಳಪತಿ ವಿಜಯ್ ಸರ್ಕಾರ ರಚನೆಗೆ ಈಗ ಬಿಗ್ ಫಾರ್ಮುಲಾ ರೆಡಿ ಆಗಿದೆ. ಟಿವಿಕೆ ಜೊತೆ ಮೈತ್ರಿ ಪಕ್ಷಗಳಿಗೆ ಭರ್ಜರಿ ಗಿಫ್ಟ್ ಸಿಗ್ತಾ ಇದೆಯಂತೆ. ಮೈತ್ರಿ ಮಾಡಿಕೊಂಡ ಪಕ್ಷಗಳಿಗೆ ಸಚಿವ ಸ್ಥಾನವಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಿಪಿಐ, ಸಿಪಿಎಂ, ಬಿಸಿಕೆ ತಲಾ ಒಂದೊಂದು ಸಚಿವ ಸ್ಥಾನ ಪಡ್ಕೊಳ್ಳಲಿವೆ. ದಳಪತಿ ವಿಜಯ್ ಸರ್ಕಾರ ರಚನೆಗೆ ಬಿಗ್ ಫಾರ್ಮುಲಾ ಇದು. ಈಗಾಗಲೇ ಸಿಪಿಐ, ಸಿಪಿಎಂ, ಬಿಸಿಕೆ ಈ ಮೂರು ಪಕ್ಷಗಳೇನಿದ್ದಾವೆ ಎರಡೆರಡು ಶಾಸಕರ ಜೊತೆಗೆ ನಾವು ಟಿವಿಕೆಗೆ ಬೆಂಬಲ ಕೊಡ್ತೀವಿ ಅಂತ ಮುಂದೆ ಬಂದಿರೋದು. ಹಾಗಾಗಿ ಈ ಶಾಸಕರಿಗೆ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ಅಂದ್ರೆ ಮೂರು ಪಕ್ಷಗಳಲ್ಲೂ ಸಿಪಿಐ ಯಲ್ಲಿ ಒಬ್ಬರಿಗೆ, ಸಿಪಿಎಂ ಅಲ್ಲಿ ಒಬ್ಬರಿಗೆ, ವಿಸಿಕೆಯಲ್ಲಿ ಒಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡುವ ಮೂಲಕ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಅಂತ ಟಿವಿಕೆ ತಯಾರಿಯನ್ನ ಮಾಡ್ಕೊಂಡಿದೆಯಂತೆ. ಟಿವಿಕೆಯಲ್ಲಿ ಒಟ್ಟು 107 ಜನ ಶಾಸಕರಿರುವಂತದ್ದು. ಅದರಲ್ಲಿ ಯಾರು ಸಚಿವರಾಗ್ತಾರೋ ಅದೀಗ ಮೈನ್ ಅಲ್ಲ. ಇವ್ರ ಜೊತೆಗೆ ಯಾರು ಬರ್ತಿದಾರಲ್ಲ ಅವ್ರಿಗೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅದೇ ದೊಡ್ಡ ಚರ್ಚೆ. ಈಗ ನಮಗಿಷ್ಟು ಸಚಿವ ಸ್ಥಾನ ಬೇಕು, ಇಬ್ರು ಬರ್ತೀವಿ, ಇಬ್ರಿಗೂ ಬೇಕು ಸಚಿವ ಸ್ಥಾನ ಅನ್ನೋ ಡಿಮ್ಯಾಂಡ್ ಕೂಡ ಇತ್ತು. ಬಟ್ ಈಗ ಒಂದೊಂದು ಪಕ್ಷಕ್ಕೆ ಒಂದೊಂದು ಸಚಿವ ಸ್ಥಾನ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ ಅಂತ. ಈ ಮೂಲಕ ಸಿಪಿಐ, ಸಿಪಿಎಂ, ಬಿಸಿಕೆಗೆ ಭರ್ಜರಿ ಗಿಫ್ಟ್ ಸಿಗ್ತಾ ಇದೆ. ಅವರು ತಮ್ಮ ಅಸ್ಮಿತೆಯನ್ನ ಕಳ್ಕೊಳ್ಳೋದು ಅಥವಾ ಅಸಮಾಧಾನ ಮಾಡ್ಕೊಳ್ಳೋದು ಇಂಥದ್ದು ಯಾವುದು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ. ಬಟ್ ಮುಂದಿನ ಬೆಳವಣಿಗೆಗಳನ್ನು ನಾವು ಇನ್ನೂ ಕೂಡ ಗಮನಿಸಬೇಕಾಗುತ್ತೆ. ಬಹುಮತ ಸಾಬೀತಾದ್ಮೇಲೂ ಕೂಡ ನಾವು ಕರ್ನಾಟಕದಲ್ಲೇ ನೋಡಿದ್ದೀವಿ. BS ಯಡಿಯೂರಪ್ಪನವರು 3 ದಿನ CM ಆದ್ರು, ಆಮೇಲೆ ಸರ್ಕಾರ ಪತನ ಆಯಿತು, ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆ. ಇಂಥ ಹೈ ಡ್ರಾಮಾಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಇನ್ನು ತಮಿಳುನಾಡು ಅಂದ್ರೆ ಕೇಳಬೇಕಾ, ಅಲ್ಲೂ ಕೂಡ ರಕ್ತ ರಾಜಕಾರಣ. ಅದು ಏನೇನೋ ಡೆವಲಪ್ಮೆಂಟ್ಗಳಾಗ್ಬಿಡುತ್ತೆ. ಇದರಲ್ಲಿ 4 ದಿನದಿಂದಾನೇ ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ಹೈ ಡ್ರಾಮಾ, ಕ್ಷಣಕ್ಕೊಂದು ಬೆಳವಣಿಗೆ. ಗವರ್ನರ್ ನಡೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ಪಕ್ಷದ ನಾಯಕರ ನಡೆ ಇರ್ಬೋದು, ಪ್ರತಿಯೊಬ್ಬರ ನಡೆಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಯಾವಾಗ ಏನ್ ಬೇಕಿದ್ರೂ ಆಗಬಹುದು, ಊಹೆ ಮಾಡೋದಕ್ಕೂ ಕೂಡ ಆಗಲ್ಲ.